ಯಲ್ಲಾರೆಡ್ಡಿ ಶ್ರೀ ಅರಣ್ಯಸಿದ್ದೇಶ್ವರ ದೇವರ ಮಹಾನೈವೇದ್ಯ ಜರುಗಿತು. ರಾಯಬಾಗ್ ತಾಲೂಕಿನ ಸುಕ್ಷೇತ್ರ ಯಲ್ಲಾರೆಡ್ಡಿಯ ಶ್ರೀ ಅರಣ್ಯಸಿದ್ದೇಶ್ವರ ಜಾತ್ರೆ 4ನೆಯ ದಿನವಾದ ಬುಧವಾರ ಮಹಾನೈವೇದ್ಯ ಜರುಗಿತು. ಭಕ್ತರು ಬುಧವಾರ ದಿನವಿಡೀ ಶ್ರೀ ಅರಣ್ಯಸಿದ್ದೇಶ್ವರ ದೇವರಿಗೆ ಮಹಾನೈವೇದ್ಯ ನೆರವೇರಿಸಿ ಒಡೆಯರಿಗೆ ಭಕ್ತರಿಗೆ ದೇವರ ಪ್ರಿಯ ನೈವೇದ್ಯವಾದ ಬಾಳೆಹಣ್ಣಿನ ಸೀಕರಣಿ, ಹೋಳಿಗೆ, ಹಪ್ಪಳ, ಸಂಡಿಗೆ, ಅನ್ನ ಸಾಂಬಾರ್, ವಿವಿಧ ಕಾಯಿ ಪಲ್ಯಗಳ ನೀಡುವ ಮೂಲಕ ಭಕ್ತರನ್ನು ಉಣಬಡಿಸಿದರು. ದೇವರಿಗೆ ಮಹಾನೈವೇದ್ಯ ಅರ್ಪಿಸಿ ಶ್ರೀ ಅರಣ್ಯ ಸಿದ್ಧಗೋ ಜಾಂಗ್ ಬೋಲೋ ಎಂದು ಉದ್ಧರಿಸಿದರು. ಉತ್ತರ ಕರ್ನಾಟಕದ ಅಲ್ಲದೆ ನೆರೆಯ ದಕ್ಷಿಣ ಮಹಾರಾಷ್ಟ್ರ, ಗೋವಾ ರಾಜ್ಯಗಳಿಂದ ಅಪಾರ ಭಕ್ತರು ಈ ಜಾತ್ರೆಯಲ್ಲಿ ಶ್ರದ್ಧಾ ಭಕ್ತಿಯಿಂದ ಪಾಲ್ಗೊಂಡಿದ್ದರು. ಶ್ರೀ ಅರಣ್ಯ ಸಿದ್ದೇಶ್ವರ ದೇವಸ್ಥಾನ ಕಮಿಟಿ, ಪೊಲೀಸ್ ಇಲಾಖೆ, ಗ್ರಾಮ ಪಂಚಾಯತ್ ಹಾಗೂ ವಿವಿಧ ಇಲಾಖೆಯಿಂದ ಸಕಲ ವ್ಯವಸ್ಥೆ ಮಾಡಲಾಗಿತ್ತು. ಖ್ಯಾತ ನರರೋಗ ತಜ್ಞ ಡಾಕ್ಟರ್ ರವಿ ಇಂಚಲಕರಂಜಿ ಅವರ ಅರಣ್ಯ ಫೌಂಡೇಶನ್ ವತಿಯಿಂದ ಜಾತ್ರೆಯ ಲಕ್ಷಾಂತರ ಭಕ್ತರಿಗೆ ಶುದ್ಧ ಕುಡಿಯುವ ನೀರಿನ ಘಟಕದ ವ್ಯವಸ್ಥೆ ಮಾಡಲಾಗಿತ್ತು. ಬೈಟ್ ಚಾಮರಾಜ್ ಒಡೆಯರ್, ಅರ್ಚಕರು, ಶ್ರೀ ಅರಣ್ಯ ಸಿದ್ದೇಶ್ವರ ದೇವಸ್ಥಾನ, ಯಲ್ಲಾರೆಡ್ಡಿ. ಅವರ ಬೇಡ್ಕೊಂಡ್ ಎಂದಿಂದ ನನಗೆ 50 ವರ್ಷ ಅದು ನಾನು ನೋಡ್ಕೊತ ಬಂದೀನಿ. ಅವರಲ್ಲಿ ಮನ್ಯಾಗ ಬೇಡ್ಕೊಂಡ ಅನ್ನ ಪ್ರಸಾದ ಮಾಡಿ 5 ಮಂದಿನೂ ಒಡೆಯರ್ನು ಉಣಿಸ್ತಾನಪ್ಪ, ನಮಗೆಲ್ಲ ರೀತಿ ಚಲೋ ಆಗಲಿ ಅಂತಂದು ಬೇಡ್ಕೊತಾರೋ. ಅದರಂತೆ ಬಂದು ಇಲ್ಲಿ ಎಲ್ಲರೂ ಗ್ರಾಮಸ್ಥರ, ಭಕ್ತರ ಎಲ್ಲ ಕಡೆ ಅವ್ರು 3 ರಾಜ್ಯದಿಂದ ಬಂದು ಭಕ್ತರ ಬಂದು ನಿವಾಜಿ ಕೊಟ್ಟು 5 ಮಂದಿ ಒಡೆಯರ್ನು ಉಣಿಸಿ ಹೋಗ್ತಾರೆ. ಅವ್ರಿಗೆ ಚಲೋ ಆದ ಬಳಿಕ ಬಂದು ಊಟ ಮಾಡಿ ಹೋಗ್ತಾರೆ. ಬಾಳೆಹಣ್ಣ ಮತ್ತು ಹೋಳಿಗೆನೇ ಯಾಕೆ ಮಾಡ್ತಾರೆ, ಏನು ವಿಶೇಷ? ಬಾಳೆಹಣ್ಣು ಶೇಖರಣೆ, ಬಾಳೆಹಣ್ಣದ ಶೇಖರಣೆ ಅನ್ನ ಇದು ಪೂರ್ವಿ ಅರಣ್ಯ ಸಿದ್ದನ ನೀವು ಆಯ್ತು. ಅವನ ಖಾರ ಇದನ್ನ ಏನು ತಿನ್ನಂಗಿಲ್ಲ. ಅವನ ಊಟ ಅಂದ್ರೆ ಬಾಳೆಕಾಯಿ ಶೇಖರಣೆ, ಅನ್ನ ಆಯ್ತು, ಹೋಳಿಗೆ ಆಮೇಲೆ ಹುಗ್ಗಿ, ಇದ ಮೇನ್ ಐತೆ. ಮತ್ತು ಇದನ್ನು ಬಿಟ್ಟರಿಲ್ಲ ಶುದ್ಧ ಶಾಖಾಹಾರಿ ಇದನ್ನಷ್ಟ ಊಟ ಮಾಡ್ತಾರೆ. ಅನಾನ ಎಲ್ಲರೂ ಆ ಬಾಳೆಕಾಯಿ ಶೇಖರಣೆ ಬಡ್ಡಿ ಹಿಡಿದು ಬೇಡ್ಕೊಂಡು ಬಂದು ಅನಾನ ಅವರು ಎಲ್ಲರೂ ಬಂದವರು ಹೋಳಿಗೆ ಶೇಖರಣೆನ ಮಾಡ್ತಾರೆ. ಈ ಸಲ ಜಾತ್ರೆಗೆ ಎಷ್ಟು ಜನ ಸೇರಿದೆ ಭಕ್ತರು? ಈ ಸಲ ಜಾತ್ರೆಗೆ ಒಂದು 6 ರಿಂದ 7 ಲಕ್ಷ ತನಕ ಸೇರಿದೆ. 6-7 ಲಕ್ಷ ತನಕ. ಇವತ್ತು ವಿಶೇಷ ಏನ್ರಿ? ಇವತ್ತು ವಿಶೇಷ ಅಂದ್ರೆ ನಿವಾಳಿಗೆ ಕಡೋಳಿ ಇಟ್ರಾಯನು ಗುಡಿ ಬೀಳ್ತಿತ್ತಾಗ ರಾಕ್ಷಸ ಕೆಡುತ್ತಿತ್ತು. ಹಾಗೆ ಅರಣ್ಯ ಸಿದ್ಧ ಹೋಗಿ ಗುಡಿ ಕಟ್ಟಿ ಬಂದ. ಕಡೋಳಿ ಇಟ್ರಾಯನ್ ನಿವಾಳಿಗೆ ಅದು. ಆ ಕಡೋಳಿ ಇಟ್ರಾಯ ಅರಣ್ಯ ಸಿದ್ಧಿಗೆ ಏನು ಬೇಡಪ್ಪ ನನಗೆ ನಿವಾಳಿಗೆ ಕೊಡುತ್ತೀನಿ. ಅದ ನಿವಾಳಿಗೆ ಇಲ್ಲಿ ಆಗ್ತದೆ. ಎಲ್ಲಿ ಯಾವ ನಮ್ಮ ದೇಶದಾಗ ಎಲ್ಲಿ ನಿವಾಳಿಗೆ ಬರುತ್ತೆ. ಇದು ನಿವಾಳಿಗೆ ಅಂದ್ರೆ ಮಾತು ಹೇಳಿದ್ರೆ ಬೆಂಕಿ. ಆ ನಿವಾಳಿಗೆ ಜಾಗ ಅಂದ್ರೆ ಅಷ್ಟು ಸತ್ಯ ಐತಿ. ಇವತ್ತು ಏನು ಬೇಡ್ಕೊಂಡು ಹೋಗ್ತಿರಲ್ಲ, ಮುಂದಿನ ನಿವಾಳಿಗೆ ತನಕ ಅದು ನಕ್ಕಿ ಕೆಲಸ ಆಗುತ್ತೆ. ಇದು ನನ್ನ ಆತ್ಮ ಸಾಕ್ಷಿಯಾಗಿ ಹೇಳ್ತಾನೋ ಅದೇ ನಕ್ಕಿ ಕೆಲಸ ಆಗುತ್ತೆ. ಈಗ ಇವತ್ತು ನಿವಾಳಿಗೆ ಆಗ್ತೈತಿ. ಭಂಡಾರ, ಕಾರ್ಯಕ್ಕ, ಕೊಬ್ಬರಿ, ಬಾಳೆಹಣ್ಣು ಇದನ್ನೆಲ್ಲ ಹಾರಿಸಿ ಅವರ ಬೇಡ್ಕೊಂಡು ಹೋಗ್ತಾರೆ. ಅಂದ್ರೆ ನಿವಾಳಿ ಮುಖಾಂತರ 5 ದಿನಗಳು ನಡೆದ ಜಾತ್ರೆಗೆ ಇವತ್ತು ಎಂಡ್ ಆಗ್ತೈತ್ರಿ. ಇವತ್ತು ಎಂಡ್ರಿ. ಇಂದು ಯಾರೂ ಇರಂಗಿಲ್ಲ ರೀ. ಇಂದಿನ ಅದು 6 ರಿಂದ 7 ಲಕ್ಷ ಜನ ಇರ್ತಾರಲ್ಲ, ಭಾಳ ಆದ್ರೆ 1 ಲಕ್ಷ ಉಳಿಬಹುದು ನೋಡಿ. ಇಲ್ಲಕ್ಕೆ ಎಲ್ಲರೂ ನಿವಾಳಿಗೆ ಈ ಕಡೆ ಹೋತು, ಈ ಕಡೆ ಎಲ್ಲರೂ ಹೋಗೇ ಬರ್ತಾರೆ ನಿವಾಳಿ. ಮತ್ತು ಇಲ್ಲಿ ಇನ್ನೊಂದು ವಿಶೇಷ ಐತ್ರಿ. ಈ ಹೇಳೋರು ಏನದಾರಲ್ಲ ಅವರ ಪೂರ್ವದಿಂದ ಬಂದಿರ್ತದೆ. ಎಲ್ಲ ಲೇಖ ಪ್ರಕಾರ ಹೇಳೋದಂದ್ರೆ ನಿಮಗೆ ಗೊತ್ತೈತಿ. ಬಾಳೆಹಣ್ಣು ಹೇಳೋದಿರಲ್ಲ, ಆ ವಂಶಾವಳಿ ಎಲ್ಲ ಅವ್ರ ಕಡೆನೇ ಇರ್ತದೆ. ಆ ಹೇಳೋರ ಮೇನ್ ಅಂದ್ರೆ ಅರಣ್ಯ ಸಿದ್ಧನ ಶಿಶು ಮಕ್ಕಳವ್ರು. ಅದಕ್ಕೆ ಇನ್ನು ಈ ಜಾತ್ರೆಗೇನೆ ಎಲ್ಲರೂ ಕೂಡ್ತಾರವ್ರು. ಎಲ್ಲೆಲ್ಲಿ ಆ ಕಡೆ ಆಂಧ್ರದಾಗ, ಕೇರಳ ಈ ಕಡೆ ಎಲ್ಲ ಮಹಾರಾಷ್ಟ್ರದಾಗ ಹೋಗಿ ಲಾಸ್ಟ್ ದಿನ 1 ತಿಂಗಳು ಜಾತ್ರೆ ಇರ್ತಾ ಬಂದು ಇಲ್ಲಿ ನಮ್ಮ ಹೊಲಗೊಳದಾಗ ಇರ್ತಾರವ್ರು. ನಿತ್ತ ಏನು ಮಾಡೋದೈತಿ ಎಲ್ಲ ಮದುವೆ, ಊಟ, ಮದುವೆ ಸಹಿತ ಇಲ್ಲೇ ಮಾಡ್ಕೊಂಡು ಹೋಗ್ತಾರವ್ರು. ಇಲ್ಲೇ ಬಂದು ಮದುವೆ ಮಾಡ್ಕೊಂಡು ಹೋದ್ರಂದ್ರೆ ಮತ್ತು ಹೊಳ್ಳಿ ಅವರು ತಮ್ಮ ಮಕ್ಕಳು ಮುಂದಿನ ವರ್ಷನ ಬರ್ತಾರೆ ರೀ. 1 ವರ್ಷ ಹೋದ್ರಂದ್ರೆ ಮುಂದಿನ ಜಾತ್ರೆಗೆ ಇಲ್ಲಿ ಬರ್ತಾರೆ. ತಮ್ಮ ಹೆಸರು? ಚಾಮರಾಜ್ ಒಡೆಯರ್.